ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವಾಗ ಕರೆಂಟ್ ಸಿಚುವೇಶನ್ ಬ್ರೇಕಿಂಗ್ ನ್ಯೂಸ್ ಏನಿದೆ ಅಂದ್ರೆ USA ಅವರು ನಮ್ಮ ಇಂಡಿಯಾಗೆ ಪರ್ಮಿಷನ್ ಕೊಡಂಗಾಗಿದೆ. ರಷ್ಯಾದವ್ರ ಹತ್ರ 30 days ನೀವು ಪೆಟ್ರೋಲ್ ನ ತಗೋಬಹುದು ಅಂತ. ಹಂಗಾದ್ರೆ ಇವಾಗ USA ನಮಗೆ ಹೇಳ್ತಾ ಇದೆ ನೀವು ಯಾರ ಹತ್ರ ಆಯಿಲ್ ತಗೋಬೇಕು, ಯಾವಾಗ ತಗೋಬೇಕು, ಎಷ್ಟು ತಗೋಬೇಕು ಅಂತ. ಇದ್ರಲ್ಲೂ ಸ್ವಲ್ಪ ಜನ ಹೆಂಗೆ ಗೌರ್ಮೆಂಟ್ ನ ಡಿಫೆಂಡ್ ಮಾಡ್ತಾ ಇದಾರೆ ಅಂದ್ರೆ ರಷ್ಯಾದವ್ರ ಹತ್ರ ನಾವು ಆಯಿಲ್ ತಗೊಳ್ಳೋದನ್ನ ನಿಲ್ಸೇ ಇಲ್ಲ ಅಂತ ಹೇಳ್ತಾ ಇದಾರೆ. ಬಟ್ ರಿಪೋರ್ಟ್ಸ್ ಎಲ್ಲ ಕ್ಲಿಯರ್ ಆಗಿ ಹೇಳ್ತಾ ಇದೆ ರಷ್ಯಾದವ್ರ ಹತ್ರ ನಾವು ಆಯಿಲ್ ತಗೊಳ್ಳೋದನ್ನ ಕಡಿಮೆ ಮಾಡಿದೀವಿ ಅಂತ. ಓಕೆ, ನೀವೇನ್ ಡಿಫೆಂಡ್ ಮಾಡ್ತಿದ್ದೀರಾ? ಇದನ್ನ ಗೌರ್ಮೆಂಟ್ ಯಾಕೆ ಡಿಫೆಂಡ್ ಮಾಡ್ತಿಲ್ಲ? ಆನ್ಸರ್ ಕೊಡ್ಬೇಕಾಗಿರೋದು ಗೌರ್ಮೆಂಟೇ ಯಾಕೆ ಇದ್ರ ಬಗ್ಗೆ ಏನು ಮಾತಾಡದಲ್ಲೇ ಸುಮ್ಮನೆ ಕೂತಿದೆ? ಈ ತರ ಕ್ವಶನ್ಸ್ ಗಳನ್ನ ನಿಮ್ಮ ತರ ಸಾಮಾನ್ಯ ಪ್ರಜೆಗಳು ಕೇಳೋದಿರ್ಲಿ. दिल्ली ಒಬ್ಬ MP राघव चड्डा पॉलिटिकल नडीतिरो एक्टिविटीज क्वेश्चन सर इतना पैसा देने के बाद भी अगर 30 से 40 मिनट टोल प्लाजा पे खड़ा होकर समय बर्बाद करना पड़े, लाइनों में लगना पड़े, तो क्या फायदा सर? इनविजिबल कॉस्ट टू आवर इकोनॉमी है, शेड्यूल डिसरप्ट होता है, जॉब इंटरव्यू कैंसिल होता है, बिजनेस अपॉर्चुनिटी लूज होती है। सर आज एयरपोर्ट्स पर खाना इतना महंगा है, बाजार के मुकाबले 2 गुना 3 गुना दाम है। एक साधारण सी पानी की बोतल जो 20 रुपए की बाजार में मिलती है, वो एयरपोर्ट के भीतर जाकर फूड आउटलेट पे 100 रुपए की मिलती है। आज यात्री जो इंतजार कर रहे हैं अपनी फ्लाइट का, वो पानी पीकर पेट भर रहा है कि कहीं 250 रुपए की चाय और 350 रुपए का समोसा ना खरीदना पड़ जाए। ರೋಡ್ ಅಲ್ಲಿ ಕಲೆಕ್ಟ್ ಮಾಡ್ತಿರೋ ಟೋಲ್ ಟ್ಯಾಕ್ಸ್ ಇಂದ ಹಿಡಿದು ಏರ್ಪೋರ್ಟ್ ಅಲ್ಲಿ ಸಿಗ್ತಿರೋ ಒಂದು ಸಮೋಸ ಆಗಿರ್ಬೋದು, ವಾಟರ್ ಬಾಟ್ಲಿ ಆಗಿರ್ಬೋದು, ಮತ್ತೆ ಪ್ರತಿಯೊಬ್ಬ ಇಂಡಿಯನ್ ಐಡೆಂಟಿಟಿ ಆಗಿರೋ ಆಧಾರ್ ಕಾರ್ಡ್ ಅಲ್ಲಿ ರೆಕಾರ್ಡ್ ಆಗೋ ಬಯೋಮೆಟ್ರಿಕ್ ನ EVM ವೋಟಿಂಗ್ ಮಿಷಿನ್ ಅಲ್ಲಿ ಯಾಕೆ ಇಂಪ್ಲಿಮೆಂಟೇಷನ್ ಮಾಡಬಾರ್ದು? ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಒಬ್ಬ ಲೀಡರ್ ನ ಅರ್ಥ ಮಾಡ್ಕೊಳ್ದಲೆ ಒಂದೇ ಪಾರ್ಟಿಗೆ ನೀವು ಚಮಚಾಗಿರಿ ಮಾಡ್ಕೊಂಡಿದ್ರೆ ಇದೊಂದ್ ಮಾತನ್ನ ನಿಮ್ ತಲೆಗೆ ತುಂಬಿಸ್ಕೋಬಿಡಿ. ನಮ್ಮ ಇಂಡಿಯಾದಲ್ಲಿ ಇಷ್ಟೊಂದೆಲ್ಲ ಅನ್ಯಾಯಗಳು ನಡೀತಿದ್ರು ಯಾರೊಬ್ಬ ಬಂದ್ಬಿಟ್ಟು ಕ್ವಶನ್ ಮಾಡ್ತಾನಲ್ಲ ಅವ್ನ್ ದೇಶದ್ರೋಹಿ ಆಗಲ್ಲ. ಎಲ್ಲ ಅನ್ಯಾಯಗಳು ನಡೀತಿದ್ರು ಅವ್ನ್ ಕಣ್ಮುಂದೆನೆ ನೋಡ್ಕೊಂಡು ಸುಮ್ನೆ ಇದ್ಕೊಂಡು ಗೌರ್ಮೆಂಟ್ ಏನು ಕ್ವಶನ್ ಮಾಡ್ದಲೇ ಇರ್ತಾನಲ್ಲ ಅವ್ನ್ ನಿಜವಾದ ದೇಶದ್ರೋಹಿ. ನಮ್ ಜನಗಳಿಗೆ ಇದು ಯಾವಾಗ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾವ್ ಆಯ್ಕೆ ಮಾಡಿರೋ ರಾಜಕಾರಣಿಗಳು ಇಸ್ ಅ ಪಬ್ಲಿಕ್ ಸರ್ವೆಂಟ್, ರಾಜರಲ್ಲ. ಹಾಗೂ ನೀವು ಇಲ್ಲಿ ಆ ಪಬ್ಲಿಕ್ ಸರ್ವೆಂಟ್ ಕ್ವಶನ್ ಮಾಡಬಹುದು. ಆ ಪಬ್ಲಿಕ್ ಸರ್ವೆಂಟ್ ಕ್ವಶನ್ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಇವ್ರುಗಳಿಗೆ ಆಕ್ಚುಲಿ ಬೇಕಾಗಿರೋದೇ ಜನಗಳು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂತ ಹೊಡೆದಾಡ್ಕೊಂಡಿರ್ಲಿ ಅಂತ. ನಮ್ ಜನಗಳಿಗೆ ಯಾವಾಗ ಗೊತ್ತಾಗುತ್ತೆ ಇಟ್ಸ್ ನಾಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಇಟ್ಸ್ ಆಕ್ಚುಲಿ ನಮ್ ಜನತೆ ವರ್ಸಸ್ ಗೌರ್ಮೆಂಟ್ ಅಂತ. ಅವತ್ತು ಇವ್ರ ದಂಧೆ ಎಲ್ಲ ಬಂದಾಗ ಹೋಗುತ್ತೆ. ಒಂದ್ಸತಿ ಯೋಚನೆ ಮಾಡಿ ನೋಡಿ, ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಕ್ಲರ್ಕ್ ಕೆಲಸ ಪಡ್ಕೋಬೇಕಂದ್ರೆ ಎಷ್ಟೋ ಯೋಜನೆ ಪರದಾಡ್ತಿದೆ. ಆದ್ರೆ ಅದೇ ಕಚೇರಿ ಜವಾಬ್ದಾರಿ ತಗೋಬೇಕಾಗಿರೋ ಸರ್ಕಾರದ ಸಂಸದ ಆಗೋಕೆ ಯಾವುದೇ ವಿದ್ಯಾಭ್ಯಾಸದ ಅವಶ್ಯಕತೆ ಇಲ್ಲ. ನಾವು ಆಯ್ಕೆ ಮಾಡಿರೋ ಸಂಸದರಿಗೆ ವಿದ್ಯೆ ಇಲ್ಲ ಅನ್ನೋ ಮಾತನ್ನ ನಾವು ಹೆಂಗೋ ಸಹಿಸ್ಕೊಂಡ್ಬಿಡೋಣ. ಆದ್ರೆ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತಿರೋ MPs ಅಲ್ಲಿ 35% ಗಿಂತ ಜಾಸ್ತಿ ಜನರ ಮೇಲೆ ಕ್ರಿಮಿನಲ್ ಕೇಸಸ್ ರಿಜಿಸ್ಟರ್ ಆಗಿದ್ದಾರೆ. ವಿಪರ್ಯಾಸ ಏನು ಅಂದ್ರೆ ಇವತ್ತು ಕ್ರಿಮಿನಲ್ ಕೇಸ್ ಇರೋ ಒಬ್ಬ ಸಂಸದ ಪಾರ್ಟಿ ಬದಲಾಯಿಸಿ ಅವ್ನ್ ಕ್ರೈಮ್ ನೆಲ್ಲ ಹಿಂದೆ ಬಿಟ್ಟು ವೈಟ್ ವಾಶ್ ಆಗಿ ಮತ್ತೆ ಅದೇ ಜನಗಳ ಹತ್ರ ವೋಟ್ ತಗೊಂಡು ಆಯ್ಕೆ ಆಗ್ತಿದ್ದಾನೆ. आनंद सिंह थे कांग्रेस के, उन पे 15 फॉरेस्ट क्राइम चार्जेस थे कर्नाटका। बहुत सीरियस होते हैं ये सैंडलवुड स्मगलिंग, ये पोचिंग वगैरह जो भी है। बीजेपी ने धरना किया, सड़क विधानसभा के आगे बैठ गए कि इसको अरेस्ट करो। उसने कांग्रेस बीजेपी ज्वाइन कर ली आनंद सिंह। बीजेपी ने क्या किया, उसको फॉरेस्ट मिनिस्टर बना दिया। ಇದೆಲ್ಲ ನಿಮ್ಮ ಕಣ್ಮುಂದೆ ನಡೀತಿರೋ ಸತ್ಯಗಳು. ಇದನ್ನ ಅಬ್ಸರ್ವ್ ಮಾಡಕ್ಕೆ ತುಂಬಾ ಹಿಂದೆ ಹೋಗ್ಬೇಕಾಗಿಲ್ಲ. ಇವತ್ತೇ ನಮ್ಮ ರಾಜ್ಯದಲ್ಲಿರೋ MLA MP ಗಳೇ 5 ವರ್ಷದ ಹಿಂದೆ ಯಾವ ಪಾರ್ಟಿಗೋಸ್ಕರ ಕೆಲಸ ಮಾಡ್ತಿದ್ರು ಅಂತ ನೀವೇ ಟ್ರ್ಯಾಕ್ ಮಾಡಿದ್ರೆ ನಿಮಗೆ ಎಲ್ಲ ಸತ್ಯ ಅರ್ಥ ಆಗೋದು. ಚೈನಾ ತರದ ಡಿಕ್ಟೇಟರ್ಶಿಪ್ ಇರೋ ಕಂಟ್ರಿಲಿ ಅವರು ತಮ್ಮ ಬಜೆಟ್ ನ 51% ಅಷ್ಟು ಲೋಕಲ್ ಗವರ್ನಮೆಂಟ್ ಗೆ ಖರ್ಚು ಮಾಡಕ್ ಕೊಡ್ತಾರೆ. ಅದೇ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ನಾವು ಹೆಮ್ಮೆ ಪಡೋ ನಮ್ ದೇಶದಲ್ಲಿ ಲೋಕಲ್ ಗವರ್ನಮೆಂಟ್ ಗೆ ಖರ್ಚು ಮಾಡಕ್ ಸಿಗ್ತಿರೋದು ಬರೀ 3% ಅಷ್ಟೇ. ಏನಕ್ಕೆ ನಮ್ ದೇಶದಲ್ಲಿ ಟಾಪ್ ಲೆವೆಲ್ ಅಲ್ಲಿ ಅಲೋಕೇಟ್ ಆಗೋ ಫಂಡ್ಸ್ ನ ಲೋಕಲ್ ಗವರ್ನಮೆಂಟ್ ವರ್ಗೂ ಟ್ರ್ಯಾಕ್ ಮಾಡಕ್ ಸಿಗ್ತಿಲ್ಲ. ಇವತ್ತು UP ಅಂತ ರಾಜ್ಯದಲ್ಲಿ ಮೆಡಿಸಿನ್ ತರದ ಬೇಸಿಕ್ ನೆಸೆಸಿಟಿಗೋಸ್ಕರ ಸರ್ಕಾರದ ಮೇಲೆ ಡಿಪೆಂಡ್ ಆಗ್ಬೇಕಾಗಿದ್ದ ಜನ ಖಾನ್ ಸರ್ ತರದ ಫಿಲಾಂಥ್ರೋಪಿಸ್ಟ್ ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವ್ರು ಕಟ್ಸಿರೋ ಹೊಸ ಆಸ್ಪತ್ರೆಯಲ್ಲಿ ಬ್ಲಡ್ ಟೆಸ್ಟ್ 7 ರೂಪಾಯಿ, ECG 35 ರೂಪಾಯಿ, ಎಕ್ಸ್ರೇ 25 ರೂಪಾಯಿ, ದಟ್ ಟು ವಿತ್ ವರ್ಲ್ಡ್ ಕ್ಲಾಸ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ. ಒಬ್ಬ ಟೀಚರ್ ಕೈಯಲ್ಲಿ ಈ ಅರೇಂಜ್ಮೆಂಟ್ಸ್ ಮಾಡಕ್ಕಾಗುತ್ತೆ ಅಂದ್ರೆ ನಮ್ ಸರ್ಕಾರದ ಕೈಲಿ ಯಾಕೆ ಮಾಡಕ್ಕಾಗ್ತಿಲ್ಲ? ಇದು ನಮ್ ಕಡೆಯಿಂದ ಜನಗಳಲ್ಲಿ ಪೊಲಿಟಿಕಲ್ ಅವೇರ್ನೆಸ್ ನ ಹೆಚ್ಚೋ ಒಂದು ಪ್ರಯತ್ನ. ಹಾಗೂ ನಮ್ ಪ್ರಯತ್ನ ಬರೀ ಮಾತಿಗೆ ಸೀಮಿತ ಆಗಿರೋದು ಬೇಡ. ಬರೋ ದಿನಗಳಲ್ಲಿ ಈ ವಿಚಾರಗಳನ್ನ ಕಾರ್ಯರೂಪಕ್ಕೆ ತರಲು ಇನ್ನೂ ಹೆಚ್ಚಿನ ಹೆಜ್ಜೆಗಳನ್ನ ತಗೊಳ್ಳೋಣ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಈ ತರ ಪ್ರಗತಿಪರ ವಿಷಯಗಳನ್ನ ಬೆಂಬಲಿಸ್ತೀರಾ ಅನ್ನೋದೇ ಆದ್ರೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ